ಗುಡ್ ಮೂವಿ. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ, ಸೂಪರ್ 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 ಸರ್. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಅಪ್ಪು ಸರ್ನ ನೋಡ್ದಂಗೆ ಆಯಿತು, ಕನೆಕ್ಟ್ ಆದ್ವಿ ಸ್ಕ್ರೀನ್ಗೆ. ಅಲ್ಲೇ ಹೇಳಿದೆ ಒಂದು ಇದರಲ್ಲಿ ಏನಂದರೆ ಎಮೋಷ್ನಲಿ ತುಂಬ ಚೆನ್ನಾಗಿದೆ. ಕೋವಿಡಲ್ಲಿ ಯಾರ್ಯಾರು ಸಾಲ ಮಾಡ್ಕೊಂಡು ಒದ್ದಾಡಿದ್ರಲ್ಲ ಅವ್ರಿಗೆಲ್ಲ ತುಂಬ ಕನೆಕ್ಟ್ ಆಗುತ್ತೆ. ಅದ್ರ ಜೊತೆ ಯೂತ್ನೆಸ್ಸು, ಆಮೇಲೆ ಲವ್, ಫ್ಯಾಮಿಲಿ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಮಾಡಿದ್ದಾರೆ. ಸಂತೋಷ್ ಆನಂದರಾಮ್ ಅವರಿಗೆ ಒಂದು ಸೆಲ್ಯೂಟು. ಸೂಪರ್ ಆಗಿದೆ. ಯುವ ಅವರಂತೂ ಅದ್ಭುತವಾಗಿ ಕಾಣ್ತಾರೆ. ತುಂಬ ಫೈಟಿಂದ ಆಯಿತು, ಡ್ಯಾನ್ಸಿಂದ ಆಯಿತು, ಡೈಲಾಗ್ ಡೆಲಿವರಿ, ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿದೆ. ಆಲ್ ದಿ ಬೆಸ್ಟ್ ಯುವ. ತುಂಬ ಸಖತ್ತಾಗಿದೆ ಸರ್, ಸೂಪರ್ ಆಗಿದೆ ಗುರು. ಪಿಕ್ಚರ್ ಮೊದಲು ಸೂಪರ್ ಸೂಪರ್ ಆಗಿದೆ, ಸೂಪರ್ ಸರ್, ಸೂಪರ್, ತುಂಬ ಚೆನ್ನಾಗಿ, ಅಮೇಜಿಂಗ್ ಮೂವಿ, ತುಂಬ ಚೆನ್ನಾಗೈತೆ ಮೂವಿ. ಸೂಪರ್, ತುಂಬ ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ. ತಂದೆ ಮಗನ ಸ್ಟೋರಿ ಮಸ್ತಾಗಿದೆ ಫಿಲಮ್, ಸೂಪರ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಸೂಪರ್ ಹಿಟ್ ಮೂವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ತುಂಬ ಚೆನ್ನಾಗಿದೆ. ಸೂಪರ್ ಸರ್, ತುಂಬ ಚೆನ್ನಾಗಿತ್ತು ಮೂವಿ. ಸೂಪರ್ ಮೂವಿ, ಸೂಪರ್ ಆಗಿತ್ತು ಸರ್, ಸೂಪರ್ ಆಗಿದೆ ಸರ್, ಸೂಪರ್ ಅದು. ಸೂಪರ್ ಸೂಪರ್ ಸೂಪರ್. ಸರ್ ಒಳ್ಳೆ ಮೂವಿ ಚೆನ್ನಾಗಿದೆ. ತಂದೆ ಮಗಂದು ಸಂಬಂಧದ ಒಳ್ಳೆ ಇದು ತೋರಿಸಿದ್ದಾರೆ. ಇದೇ ಥರ ಒಳ್ಳೆ ಮೂವಿಗಳು. ಪವರ್ ಸ್ಟಾರ್ಗೆ ಜೈ. ಸೂಪರ್ ಸೂಪರ್ ಸಖತ್ತಾಗೈತೆ. ಅದ್ಭುತ ಬಸ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಅದ್ಭುತ ಆಗಿದೆ. ಫಸ್ಟ್ ಮೂವಿ ಅನ್ಸರೇ ಇಲ್ಲ, ಅಷ್ಟು ಸಗದಾಗಿದೆ. ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಕಣ್ಣೀರಾಗ್ತೆ ಎಂದು ವಾಪಸ್ ಯಾರೂ ಬರಲ್ಲ. ತಂದೆ ಮಗನ ಸಂಬಂಧ ಅದ್ಭುತವಾಗಿ ತೋರಿಸಿದ್ದಾರೆ ಮೂವಿಲಿ. ಲೈಫಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು, ನಮ್ಮ ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು ಅಷ್ಟೇ. ಮೂವಿ ಮಾತ್ರ ಸೂಪರ್ ಸರ್, ಅಲ್ಟಿಮೇಟ್. ಸರ್ ಚಿತ್ರರಂಗದ ಇತಿಹಾಸದಲ್ಲಿ ಯಾರು ಅದು ಬರೀತೀನಿ ಇದು ಬರೀತೀನಿ ಅಂದ್ರಲ್ಲ ಸರ್, ಒಳ್ಳೊಳ್ಳೆ ಪಿಕ್ಚರ್ ನೋಡ್ಕೊಂಡ್ಬಂದು ಇವಾಗ ನೀವು ಬರೀರಿ ಸರ್, ಇದು ದಾಖಲೆ ಆಗುತ್ತೆ ಪಿಕ್ಚರು. ಚಿತ್ರರಂಗ ಅಣ್ಣವ್ರ ವಂಶಕ್ಕೆ ಆಗಿತ್ತು, ಪಿಕ್ಚರ್ ಬೇಕಾಗಿತ್ತು, ಬಂದಿದೆ. ನಿಜವಾಗ್ಲೂ ಹೇಳ್ತೀವಿ, ಪ್ರತಿಯೊಬ್ಬರು ನೋಡುವಂಥ ಚಿತ್ರ ಇದು. ಯಾರಿಗೂ ಮೋಸ ಮಾಡಿಲ್ಲ, ಅಭಿಮಾನಿಗಳು ಮೋಸ ಮಾಡಿಲ್ಲ, ಒಳ್ಳೆ ಕೇಸ್ ತಂದ್ಕೊಂಡಿದ್ದಾರೆ. ಅವ್ರು ಫಸ್ಟ್ ಪಿಕ್ಚರ್ ಅನ್ಸೋದಿಲ್ಲ ಸರ್, 50 ಪಿಕ್ಚರ್ ಆದ್ಮೇಲೆ ಮಾಡತ್ತಾರಂತ ಆಕ್ಟಿನ ಮೊದಲನೇ ಪಿಕ್ಚರಲ್ಲಿ ಮಾಡಿ ತೋರಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮರ ಇದಕ್ಕೆ ಸಾರ್ಥಕ ಆಯಿತು ಸರ್. ಅಣ್ಣವ್ರ ಮೊಮ್ಮರ ಇದಕ್ಕೆ ಸಾರ್ಥಕ ಆಯಿತು. ನಮ್ಮ ಜನ್ಮ ಸಾರ್ಥಕ ಆಯಿತು. ಅಭಿಮಾನಿಗಳಾಗಿದ್ದಕ್ಕೆ ನಾವು ನಮ್ಮ ಜನ್ಮ ಸಾರ್ಥಕ ಆಯಿತು. ಅಣ್ಣವರು ಅಪ್ಪ ಅವರು ಇಲ್ಲ ಅನ್ನೋದು ಒಂದೇ ಕುರಿದು 6ನೇ ಕುರಿಗಿನ ನಮ್ಮ ಯುವರಾಜ್ ಅವರು ತೀರಿಸಿದ್ದಾರೆ. ಅಣ್ಣವರು ಅಪ್ಪ ಅವರು ಇಲ್ಲ ಅನ್ನೋದು ಒಂದೇ ಕುರಿದು ಆ ಸ್ಥಾನನ ನಮ್ಮ ಯುವರಾಜ್ ಅವರು ತೀರಿಸಿದ್ದಾರೆ. ಈ ಚಿತ್ರ ಎಕ್ಸಲೆಂಟ್ ಆಗಿ ಬಂದಿದೆ. ಹೇಳೋದಲ್ಲ ಸರ್, ಪಿಕ್ಚರ್ ನೋಡ್ಕೊಂಡ್ಬಂದ್ಬಿಟ್ಟು ನೀವು ಬಂದಿರಿ. ನಾವು ಅಭಿಮಾನಿಗಳು ಹೇಳೋದಲ್ಲ, ಆಡಿಯನ್ಸು, ಪಬ್ಲಿಕ್ಕು, ಪ್ರಸ್ತವರು, ಮಾಧ್ಯಮದವರು ನೀವು ಬರೀಬೇಕು ಸರ್. ಈ ಚಿತ್ರದಲ್ಲಿ ಯಾವುದೊಂದು ಕಳಪೆ ಇಲ್ಲ ಸರ್. ಒಂದಕ್ಕಿಂತ ಒಂದು ಹೈಲೈಟ್ ಆಗಿ ತಂದಿದ್ದಾರೆ. ಭಾರಿ ಗ್ರೇಟ್ ಆಗಿದೆ ಸರ್ ಫಿಲಿಮು. ಸರ್ ಅಪ್ಪು ಸರ್ ನಿಲ್ಸ್ಕೊಳ್ತಾರೆ, ಟೈಮ್ ಇಲ್ಲ ಸರ್. ಅದು ಪ್ರತಿ ಕ್ಷಣದಲ್ಲೂ ಕಳಿಸ್ಕೊಂತಾರೆ ಅವರು. ಆ ಜಾಗದಲ್ಲಿ ಅವರೇ ನಿಂತ್ಕೊಂಡಿದ್ದಾರೆ ಸರ್. ಅಪ್ಪ ಅವರು ವಿನಯ್ ಜೊತೆಲ್ಲ ನಿಂತ್ಕೊಂಡಿದ್ದಾರೆ. ಮಗ ನೋಡ್ತಾ ಇದ್ರೆ ಅಪ್ಪ ಅವ್ರನ್ನೇ ನೋಡ್ದಂಗಾಗುತ್ತೆ. ಆ ರೀತಿ ರೇಂಜಲ್ಲಿ ತೆಗೆದಿದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಸಂತೋಷ್ ನಮಗೆ ಹ್ಯಾಂಡ್ಸಪ್ ಹೇಳಬೇಕು. ಯಾವುದಾದ್ರೂ ಪಿಕ್ಚರ್ ತೆಗೆದಿರಲ್ಲ, ಏನು ಮಾಡ್ಬಿಡ್ತಾರೋ ಈ ಪಿಕ್ಚರ್ ಮೊದಲನೇ ಪಿಕ್ಚರ್ ಅಂತ ಬೇಜಾರು ಮಾಡ್ಕೊಂಡಿದ್ವಿ. ಗ್ರೇಟ್ ಸರ್. ಇಂಡಿಯಾ ಲೆವೆಲ್ ಸರ್, ಔಟ್ ಆಫ್ ಕಂಟ್ರಿ ಹೋಗೋ ಲೆವೆಲಲ್ಲಿ ತೆಗೆದಿದ್ದಾರೆ ಸರ್ ಪಿಕ್ಚರು. ಪಿಕ್ಚರ್ ಸರಳ ಇರ್ಬೋದು, ತೆಗೆದಿರೋ ರೀತಿ ನೀತಿ ಇದೆಯಲ್ಲ ಅದು ನಿಜವಾಗ್ಲೂ ಊಹೆ ಮಾಡ್ಕೊಳಕ್ಕಾಗೋದಿಲ್ಲ ಸರ್. ಒಬ್ಬ ಡೈರೆಕ್ಟರ್ ಮಣಿರತ್ನಂ ಹೊಗಳ್ತಾ ಇರಲ್ಲ, ನಮ್ಮ ಸಂತೋಷ್ ಆನಂದರಾಮ್ನ ಹೊಗಳಬೇಕು. ಇವತ್ತು ಮಣಿರತ್ನಂಗಿಂತ ಹೈಲೈಟಾಗಿ ಹೊಗಳಬೇಕು. ಆ ರೇಂಜಿಗೆ ತಗೊಂಡೋಗಿದ್ದಾರೆ. ಅಷ್ಟೇ ಕಷ್ಟಪಟ್ಟು ನಮ್ಮ ಯುವರಾಜ್ ಕೆಲಸ ಮಾಡಿದ್ದಾರೆ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ತುಂಬ ಕ್ರೇಜಿ ಆಗಿದೆ ಫಿಲಿಮು. ರಾಜವಂಶಕ್ಕೆ ಈ ಥರ ಒಂದು ಕ್ರೇಜ್ ಬೇಕಾಗಿತ್ತು, ಕೊಟ್ಟಿದ್ದಾರೆ. ಅಭಿಮಾನಿಗಳ ಜಾತ್ರೆ ಮಾಡಿದ್ದಾರೆ. ಇದಕ್ಕಿಂತ ಇತಿಹಾಸ ಚಿತ್ರದ ಒಳ್ಳೆಯ ಇದೆ.
ಇತಿಹಾಸ ಚೆನ್ನಾಗಿದೆ, ಭಾರಿ ಗ್ರಹಣ ಆಗಿದೆ ಸರ್. ನೀವೆಲ್ಲ ಮಾಧ್ಯಮದಲ್ಲಿ ನೋಡಿ ಸರ್, ನ್ಯೂಸ್ ಎಲ್ಲ ನೋಡಿ. ನಾವು ಅಭಿಮಾನಿಗಳು ಹೇಳ್ತಿದ್ದೀವಿ ಅಂತಲ್ಲ, ಇವತ್ತು ದಿವಸ ರಾಜವಂಶ ಇದ್ದು ಕೊನೆ ಕೊಡಿ ಬಂದಿದ್ರಲ್ಲ, ಸಾರ್ಥಕ ಆಯ್ತು ನಮ್ಮ ಜೀವನ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.